ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ಕಂಪ್ಯೂಟ್ ಮೀನ್ ಮೀಡಿಯನ್ ಆ್ಯಂಡ್ ಮೋಡ್ ಯಾವ ಸೀರೀಸ್ ಅಂತಂದರೆ ಇದು ಡಿಸ್ಕ್ರೀಟ್ ಸೀರೀಸ್. ಇಲ್ಲಿ ಬರೀತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಡಿಸ್ಕ್ರೀಟ್ ಸೀರೀಸಲ್ಲಿ ಮೀನ್ ಮೀಡಿಯನ್ ಮೋಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಕಂಟಿನ್ಯೂಸ್ ಸೀರೀಸು ಕೂಡ ಹೇಳ್ಕೊಟ್ಟಿದೆ. ಸೊ ಸೆಕ್ಷನ್ ಬಿಯಲ್ಲಿ ಇದು ಕೇಳೋ ಅಂಥ ಚಾನ್ಸಸ್ ಇರುತ್ತೆ. ಇದರ್ ಸೆಕ್ಷನ್ ಸಿ ಎನಿಥಿಂಗ್ ಎರಡೂ ಮೆಥಡಲ್ಲೂ ಕೂಡ ಹೇಳ್ಕೊಟ್ಟಿರ್ತೀನಿ. ಸೊ ಕಂಪ್ಯೂಟ್ ಮೀನ್ ಮೀಡಿಯನ್ ಮೋಡ್ ಇದು ಡಿಸ್ಕ್ರೀಟ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ವ್ಯಾಲ್ಯೂ ಇದನ್ನು ಎಕ್ಸ್ ಆಗಿ ತೊಗೊಳ್ಳೋಣ, ಫ್ರೀಕ್ವೆನ್ಸಿ ಅಂದರೆ ಇದನ್ನು ಎಫ್ ಆಗಿ ತೊಗೊಳ್ಳೋಣ. ಸೊ ನಮಗೆ ಕ್ಲಾಸ್ ಇಂಟರ್ವಲ್ ಲೈಕ್ 0 to 10 ಇಂಥ ಈ ರೀತಿ ಕೊಟ್ಟಿತ್ತು ಅಂದರೆ ಅದು ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳ್ಬೋದು. ಇದು ಡಿಸ್ಕ್ರೀಟ್ ಸೀರೀಸ್, ಸರಿನಾ? ಸೊ ಫಸ್ಟ್ ಇವಾಗ ನಾವು ಮೀನ್ನ ಕ್ಯಾಲ್ಕುಲೇಟ್ ಮಾಡೋಣ. ಮೀನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಸಿಗ್ಮಾ ಎಫ್ ಎಕ್ಸ್ ಅಂತಂದರೆ ಇದು ಫ್ರೀಕ್ವೆನ್ಸಿ ಎಫ್, ಇದು ಎಕ್ಸು, ಇವೆರಡೂ ಮಲ್ಟಿಪ್ಲೈ ಮಾಡ್ತು ಅಂದರೆ ಎಫ್ ಎಕ್ಸ್ ಆಗುತ್ತೆ. 3 2s 6, 4 5s 20, 6 8s 48, 12 8s 96, 10 7s 70, 12 4s 48, 14 2s 28. ಸೊ ಇದನ್ನು ಟೋಟಲ್ ಮಾಡಿದ್ರೆ 316. ಸೊ 316 ಡಿವೈಡೆಡ್ ಬೈ 41 ಮಾಡ್ತು ಅಂತಂದರೆ 7.70 ಈಸ್ ವಾಟ್ ಮೀನ್. ಈಗ ಮೀಡಿಯನ್ಗೆ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೋಬೇಕು. ಹೇಗೆ ಅಂತಂದರೆ ಈ ಫ್ರೀಕ್ವೆನ್ಸಿಯಿಂದ ಇಲ್ಲಿ 3 + 5 8, 8 + 8 16, 16 + 12 35, 35 + 7 35 + 7 ಒಂದು ನಿಮಿಷ ನೋಡಿ, 3 ಬರ್ಕೋತೀರ. 3 + 5 8, 8 + 8 16, 16 + 12 ಇಟ್ ಈಸ್ 28, 28 + 7 35, 35 + 4 39, 39 + 2 41. ಇಲ್ಲೂ 41 ಇರಬೇಕು, ಎನ್ನೂ ಕೂಡ 41 ಇರಬೇಕು. ಸೊ ಈಗ ಮೀಡಿಯನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇದ್ರ ಕೆಳಗಡೆ ಮೀಡಿಯನ್ ಈಸ್ ಈಕ್ವಲ್ ಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಎನ್ ಅಂದರೆ ಎಷ್ಟು? 41 + 1 ಡಿವೈಡೆಡ್ ಬೈ 2, ದಟ್ ಈಸ್ 42 ಡಿವೈಡೆಡ್ ಬೈ 2 ಅಂತಂದರೆ 21st ಐಟಮ್. ಎಲ್ಲಿ ಅಂತಂದರೆ ಸಿ ಎಫಲ್ಲಿ 21 ಎಲ್ಲಿ ಇನ್ಕ್ಲೂಡ್ ಆಗುತ್ತೆ? ಇದನ್ನು ಹಿಂಗೆ ಬ್ಲಾಕ್ ಮಾಡ್ಕೋತೀರಾ. ಸೊ ಸಿ ಎಫಲ್ಲಿ 21 28ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದ್ರದ್ದು ಎಕ್ಸ್ ವ್ಯಾಲ್ಯೂ ಏನಿರುತ್ತೆ ಇದನ್ನು ಮೀಡಿಯನ್ ಈಸ್ ಈಕ್ವಲ್ ಟು 8, ಸರಿನಾ? ಮೋಡ್ ವೆರಿ ಸಿಂಪಲ್. ಫ್ರೀಕ್ವೆನ್ಸಿಲಿ ಹೈಯೆಸ್ಟ್ ನಂಬರ್ ಯಾವುದು? 12. ಸೊ 12ದು ಎಕ್ಸ್ ವ್ಯಾಲ್ಯೂ. ಸೊ ಮೋಡ್ ಈಸ್ ಆಲ್ಸೋ 8. ಸೊ ಮೀನ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಅದಾದ ಮೀಡಿಯನ್ನು n + 1 ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಸಿ ಎಫಲ್ಲಿ ಆ ಟರ್ಮ್ ಎಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ನೋಡ್ಕೋಬೇಕು, ಅದ್ರದ್ದು ಎಕ್ಸ್ ವ್ಯಾಲ್ಯೂ. ಸೊ ಅದಾದಮೇಲೆ ಮೋಡಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿಲಿ ನೋಡ್ಕೋಬೇಕು, ಅದ್ರದ್ದು ಎಕ್ಸ್ ವ್ಯಾಲ್ಯೂ. ಐ ಹೋಪ್ ನಿಮ್ಗೆ ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂದ್ಕೋತೀನಿ ಸ್ಟೂಡೆಂಟ್ಸ್. ಇನ್ನು ಮೋರ್ ವೀಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.